ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋನ ಕೊನೆ ತನಕ ನೋಡಿ. ಕೊನೆಯಲ್ಲಿ ನಿಮಗೊಂದು ಅಡಿಷ್ನಲ್ ಟೂತ್ ಪೌಡರ್ ಅಂದರೆ ತುಂಬ ಹೆಲ್ದಿಯಾಗಿ ನಿಮ್ಮ ಹಲ್ಲನ್ನು ಕಾಪಾಡ್ಕೊಳ್ಳೋದಕ್ಕೆ ಟೂತ್ ಪೌಡರನ್ನು ಹೋಮ್ ಮೇಡ್ ಮಾಡಿ ತೋರಿಸಿದ್ದೀನಿ. ನಿಮಗೆ ನಿಮ್ಮ ಮಕ್ಕಳಿಗೆ ಯೂಸ್ ಆಗುತ್ತೆ. ಹಲೋ, ನಮಸ್ಕಾರ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತು ಒಂದು ರೆಸಿಪಿ ಜೊತೆ ನನ್ನ ಮಿನಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ಇಲ್ಲಿ ನುಗ್ಗೆ ಸೊಪ್ಪಿಂದ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಸೂಪರ್ ಟೇಸ್ಟಿ ಮತ್ತು ಹೆಲ್ದಿ ಅಂತಲೇ ಹೇಳ್ಬೋದು. ಮೊದಲಿಗೆ ಇದಕ್ಕೆ ನಾನು ಈರುಳ್ಳಿ, ಟೊಮ್ಯಾಟೊ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹೆಸಳು ಇಷ್ಟನ್ನು ಕೂಡ ಬೇಳೆ ಜೊತೆಗೆ 3 ರೀತಿ ಬೇಳೆ ಹಾಕ್ಕೊಂಡಿದ್ದೀನಿ. ಹೆಸರು ಬೇಳೆ, ತೊಗರಿಬೇಳೆ ಮತ್ತು ಮಸೂರ್ ದಾಲ್ ಏನು ಬರುತ್ತೆ, ಇದು 3ನೂ ಹಾಕಿ ಚೆನ್ನಾಗಿ ಕೂಗಿಸ್ಕೊಬೇಕು. ಎಷ್ಟು ಮಟ್ಟಿಗೆ ಕೂಗಿಸ್ಕೊಬೇಕು ಅಂದರೆ ಅದು ಸ್ಮ್ಯಾಶ್ ಆಗಬೇಕು ಬೇಳೆ, ಅಷ್ಟು ಚೆನ್ನಾಗಿ ಕೂಗಿಸ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಒಗ್ಗರಣೆಗೆ ಒಂದು ಸೈಡಲ್ಲಿ ಜೀರಿಗೆ, ಒಣಮೆಣಸಿನ್ಕಾಯಿ ಮತ್ತು ಸಾಸಿವೆ ಇಷ್ಟನ್ನು ಹಾಕಿ ಎಣ್ಣೆಗೆ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದರ ನಂತರ ಇದಕ್ಕೆ ಬಿಡಿಸಿಟ್ಕೊಂಡಿರೋಂಥ ನುಗ್ಗೆ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ನೆಕ್ಸ್ಟ್ ಅದಕ್ಕೆ ಏನು ಬೇಯಿಸಿಟ್ಕೊಂಡಿದ್ರಿ ಬೇಳೆನ ಅದನ್ನು ಹಾಕಿ ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹೆಲ್ದಿ. ನಿಮ್ಗೆ ಅನ್ಸೋದೇ ಇಲ್ಲ ಇದು ನುಗ್ಗೆ ಸೊಪ್ಪು ಅಂತ, ಅಷ್ಟು ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದಲ್ವ ನೀವು, ಸುಮ್ಮನೆ ಇರೋಕ್ಕಾಗದೆ ನಾನು ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ಅಂತಲೇ ಹೇಳ್ಬೋದು. ಆರ್ಟ್ ಕ್ರಾಫ್ಟಲ್ಲಿ ತುಂಬಾ ಇಂಟ್ರೆಸ್ಟ್ ನನಗೆ. ಸುಮ್ಮನೆ ನನ್ನ ಮಗನ ಪೇಂಟ್ ಸಿಕ್ತು ಅಂತ ಹೇಳಿ ಯಾಕೆ ಇದನ್ನು ಪ್ಲೇನ್ ಆಗಿಬಿಡೋದು ಅಂತ ಹೇಳಿ ಇದ್ರ ಮೇಲೆ ಒಂದು ಚಿಕ್ಕದಾಗಿ ಪೇಂಟಿಂಗ್ ಮಾಡಿದೆ. ಹೇಗಿದೆ ಅಂತ ಹೇಳಿ. ಇಲ್ಲಿ ನಾನು ಏನು ಫಸ್ಟ್ ಹೇಳಿದ ಹಾಗೆ ಒಂದು ಟೂತ್ ಪೌಡರನ್ನು ತೋರಿಸ್ತಾ ಇದ್ದೀನಿ. ಮಕ್ಕಳಿಗೆ ಟೂತ್ ಪೇಸ್ಟ್ ಯೂಸ್ ಮಾಡೋದು ಅಷ್ಟು ಒಳ್ಳೆಯದಲ್ಲ, ಯಾಕಂದರೆ ಅವರು ನುಂಗ್ಬಿಡ್ತಾರೆ. ಅದಕ್ಕೇ ಮೊದಲಿಗೆ ಇದಕ್ಕೆ ಮೆಂತ್ಯ ಕಾಳನ್ನು ಚೆನ್ನಾಗಿ ರುಬ್ಬಿ ಪೌಡರ್ ಮಾಡ್ಕೊಬೇಕು. ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗಿ ನೀವು ರುಬ್ಕೊಬೋದು. ನೆಕ್ಸ್ಟು ಲವಂಗ ಮತ್ತು ಕ್ರಿಸ್ಟಲ್ ಸಾಲ್ಟನ್ನು ಹಾಕಿ ಪೌಡರ್ ಮಾಡಿ ಇಟ್ಕೊಂಡ್ರೆ ಸಾಕು, ನಿಮ್ಮ ಟೂತ್ ಪೌಡರ್ ರೆಡಿ.